ನಮಸ್ಕಾರ ಕರ್ನಾಡಿಗೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗು ಎದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನು ಅಂತಂದರೆ, ಈ ಜಾಗ ನಿಮಗೆ ಒಂಥರ ಹಿಡನ್ ಪ್ಲೇಸ್ ಇದ್ದಂಗೆ. ಯಾಕೆ ಅಂತ ಹೇಳ್ತೀನಿ. ಇಷ್ಟು ಬೆಳಗ್ಗೆನೆ ಎಲ್ಲಿಗೆ ಹೋಗ್ತೀನಿ ಅಂತಲೂ ಹೇಳ್ತೀನಿ. ನೋಡಿ, 5:30 6 ಗಂಟೆ ಆಗಿರ್ಬೋದು. ಹೆಂಗಿದೆ ಒಂದು ಒಳ್ಳೆ ಫುಡ್ ತಿನ್ನಿಸ್ತೀನಿ ಇವತ್ತು ನಿಮಗೆ. ಅದು ನಮ್ಮ ಮೈಸೂರಿಂದ ಒಂದು 20-25 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಬನ್ನಿ, ಎಲ್ಲಿ ಅಂತ ಹೇಳ್ತೀನಿ. ನೋಡಿ, ಇದು ಸಂತೆಮರಳ್ಳಿ ಸರ್ಕಲ್ಲು. ಇಲ್ಲಿಂದ ಬಂದು ಹಿಂಗೆ ಬಂದರೆ ನಾವು ಇಲ್ಲಿಗೆ ಮಹೇಶ್ ಮಿಲಿಟರಿ ಹೋಟೆಲ್ ಬರ್ತೀವಿ. ಮೈಸೂರಿಂದ 25 ಕಿಲೋಮೀಟ್ರ್ ಇದೆ. ನೋಡಿ, ಅದ್ರ ಪಕ್ಕದಲ್ಲಿ ನಿಮಗೆ ಚಿಕ್ಕ ಅಂಗಡಿಗಳೆಲ್ಲ ಕಾಣಿಸುತ್ತೆ. ನಾವು ಬೆಳಗ್ಗೆನೇ ಎದ್ದು ಬೇಗ ಬಂದುಬಿಟ್ಟಿದ್ದೀವಿ. ಸೊ ನೀವು ಬಂದರೆ ಒಂದು 6:30-7 ಗಂಟೆ ಬೇಗ ಬನ್ನಿ. ಇಲ್ಲ ಅಂತಂದರೆ ನಿಮಗೆ ಚರ್ಬಿ ಮಟನ್ ಬಿರಿಯಾನಿ ಸಿಗೋಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಹುಡುಕೊಂಡು ಇಲ್ಲಿ ಗಂಟೆ ಬಂದಿದ್ದೀವಿ. ರೆಡಿ ಮಾಡೋದು 8 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಕೊಡೋಕೆ. 8 ಗಂಟೆಗೆ ಯಾವಾಗ ಇರುತ್ತೆ ಸರ್? ಭಾನುವಾರ, ಮಂಗಳವಾರ, ಶುಕ್ರವಾರ ಮಟನ್ ಬಿರಿಯಾನಿ ಬೆಳಿಗ್ಗೆ 8ರಿಂದ 10:30 11 ಗಂಟೆ. ಆಮೇಲೆ ಊಟ ಮುದ್ದೆ, ರೈಸು, ಮಟನ್, ಚಿಕನ್, ಬೋಟಿ, ಕೈಮಾ ಉಂಡೆ, ಅವು ತಲೆ ಮಾಂಸ, ಅವು ಮತ್ತೆ 5 ಗಂಟೆ 4:15 5 ಗಂಟೆಗೆ. ಮಿಕ್ಕಿದ ದಿನ ಬುಧವಾರ, ಗುರುವಾರ, ಶನಿವಾರ ಚಿಕನ್ ಬಿರಿಯಾನಿ ಬೆಳಿಗ್ಗೆ ಟೈಮು, ತಲೆ ಮಾಂಸ. ಮಧ್ಯಾಹ್ನ ಮಾಮೂಲಿ ಮುದ್ದೆ, ರೈಸು. ಮಟನ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಸರ್? ಮಟನ್ ಇಲ್ಲಿ ನಮ್ಮ ಬನ್ನೂರಲ್ಲೇ ನಮಗೋಸ್ಕರ ಅಂಗಡಿ ಮಾಡಿದವ್ರೆ. ಫುಲ್ ಕೊಡ್ತಾರೆ. ನಮ್ಗೆ ಎಷ್ಟು ಬೇಕು ಅಷ್ಟು ಕೆಜಿ ಹಾಕತ್ತೀವಿ. ಮಿಕ್ಕಿದ್ದ ಅವ್ರು ಮಾರ್ಕತ್ತಾರೆ. ಬಿರಿಯಾನಿನ ನೀವು ಒಲೆಲೆ ಮಾಡೋದಾ? ಎಲ್ಲ ಒಲೆಲೆ. ಯಾವಾಗ್ಲೂ ಒಲೆಲೆ. ಈಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಒಲೆಲೆ. ನಿಮ್ಮಲ್ಲಿ ಸ್ಪೆಷಲ್ ಸರ್ ಯಾವ್ದು ಚೆನ್ನಾಗಿ ಓಡುತ್ತೆ ನಿಮ್ಮ ಹತ್ರ? ಅಂದ್ರೆ ಈಗ ಒಂದು 10 ವರ್ಷದ ಈಚೆಗೆ ಮಟನ್ ಬಿರಿಯಾನಿ ಫೇಮಸ್ ಆಗಿದೆ. ಆದ್ರೆ ಮೊದಲೇ ಮಾಮೂಲಿ ಮುದ್ದೆ, ರೈಸು ಮಾಡ್ತಿದ್ದೋ. 10 ವರ್ಷದ ಈಚೆಗೆ ಮಟನ್ ಬಿರಿಯಾನಿ ಫೇಮಸ್ ಆಗಿದೆ. ನೋಡಿ, ಹೋಟೆಲ್ಲು ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ ಕಾಣಿಸಲ್ಲ, ಎಷ್ಟು ಚಿಕ್ಕದಾಗಿದೆ ಅಂತ ಕಾಣಿಸುತ್ತೆ. ನೋಡಿ, ಇಷ್ಟೇ ಇರೋದು. ನಂಗೆ ಕಾಣಿಸಿಲ್ಲ, ಚಿಕ್ಕದು ಹೋಟೆಲ್ಲು. ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ನೀವು ಮಟನ್ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬರಬೇಕು. ಚರ್ಬಿ ಮಟನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಹುಡಿಕೊಂಡು ಬೆಳಗ್ಗೆನೇ ಎದ್ದು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ ಮೈಸೂರಿಂದ. ನಿಮ್ಮ ಬಾಮ ಇದು ಫಸ್ಟ್ ಮಾಡಿದಾಗಲಿಂದ ಕರಿಯಪ್ಪ ಅಂತ ಹೆಸರು, ಮಹೇಶ್ ಅಂತವ್ರ ಹೆಸರು. ಅಂದ್ರೆ ಅತ್ತೆಸರಿ ಕರಿಯಪ್ಪ ಅಂತ ಕರಿತಿದ್ರು. ಇಲ್ಲಿ ಫೇಮಸ್ ಆಗಿರೋದೆಲ್ಲ ಕರಿಯಪ್ಪ ಅಂತ. ಜಾಸ್ತಿ ಫೇಮಸ್ ಕರಿಯಪ್ಪ ಅಂತ ನೊಂದು ಜಾಸ್ತಿ. ಅಂದ್ರೆ ಹಿಂದವರು, ಈಗಿನವ್ರೆಲ್ಲ. ಎಷ್ಟು ಗಂಟೆಯಿಂದ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಸರ್? 8 ಗಂಟೆ ಸ್ಟಾರ್ಟ್ ಆಯ್ತಾರೆ. 8 ಗಂಟೆಗೆ. ಆಮೇಲೆ 8 ಗಂಟೆಯಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 10:30 11 ಗಂಟೆ ಕೊಡ್ತೀವಿ. 10:30 11 ಗಂಟೆ ಗಂಟ. ಆಮೇಲೆ ಮಾಮೂಲಿ 12 ಗಂಟೆಗೆ ಮುದ್ದೆ, ರೈಸು, ಬೋಟಿ, ಕೈಮಾ ಉಂಡೆ ಕೊಡ್ತೀವಿ. ಬೆಳಗ್ಗೆನೇ ಬಂದು ಕಾಯ್ಕೊಂಡು ಕೂತ್ಕೊಂಡು ಬಿರಿಯಾನಿ ಗಮ್ ಅಂತ ಇದೆ. ಈಗ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಂತಂದರೆ, ಬಂದರೆ ಸ್ಮೆಲ್ಗೆ ಒಂದು ಹೆಂಗೆ ತಿಂದರೆ 1-2 ಪ್ಲೇಟ್ ತಿನ್ಬೇಕು ಚೆನ್ನಾಗಿ. ಆ ಥರ ತಿನ್ಬೇಕು. ನೋಡೋಣ ಎಷ್ಟಾಗುತ್ತೆ ಅಷ್ಟು ತಿನ್ನೋದಕ್ಕೆ ಟ್ರೈ ಮಾಡಬೇಕು. ನಾನು ಆಲ್ಮೋಸ್ಟ್ ಅಷ್ಟೊಂದು ಫುಡ್ಡಿ, ಬಟ್ ಅಷ್ಟು ತಿನ್ನಲ್ಲ ಅಂತ ಅನ್ಕೋತೀನಿ. ಏಕೆ ಅಂತಂದರೆ ನಾನ್ ವೆಜ್ಜು ಲೈಟಾಗಿ ತಿನ್ನಲೇಬೇಕು, 1-2-3 ಪೀಸು ಆ ಥರ ತಿಂತೀನಿ.
ಅದು ಬಿಟ್ಟರೆ ಅಷ್ಟು ತಿನ್ನಲ್ಲ, ಅಷ್ಟು ಇಷ್ಟ ಆಗಲ್ಲ. ಇಷ್ಟ ಆಗುತ್ತೆ ಆ ಥರ. ಇಲ್ಲ ಕಮ್ಮಂತೈತಾ ಬೇಗ ಕೊಟ್ಟರೆ ಸಾಕು. ಬೇಕಲ್ವಾ? ಯಾವ ಊರು? ಇದೇ ಊರ? ಮಂಡ್ಯನಾ? ಹಾಂ ಹಾಂ. ಚರ್ಬಿ ಕೇಳ್ತಿರಲ್ಲ, ಚರ್ಬಿ ಬಿರಿಯಾನಿ ಇಲ್ಲಿದೆ ನೋಡಿ. ಚರ್ಬಿ ಬಿರಿಯಾನಿ ಒಂಥರ ಟೆಕ್ಸ್ಚರ್ ಸಖತ್ತಾಗಿದೆ, ಒಂಥರ ಸೂಪರ್. ಬಿಸಿ ಜಾಸ್ತಿ, ಸ್ವಲ್ಪ ದಂಡದಾದ್ಮೇಲೆ ತಿಂದರೆ ಅಂದರೆ ನನಗೆ ಅಭ್ಯಾಸ. ನಿಮಗೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ತಿಂದು ನೋಡಿ ಹೇಗಿದೆ. ನನಗಂತೂ ಸೂಪರ್ ಚೆನ್ನಾಗಿದೆ ಅನಿಸುತ್ತೆ. ಜೊತೆಗೆ ಸಾಂಬಾರು ಪುಡಿ ಇರ್ತಾರೆ, ರೆಡಿಮೇಡ್ ಇರುತ್ತೆ, ಚರ್ಬಿ ಕಾಣಿಸ್ತಿದೆ. ಮಾಂಸ ಸಖತ್ತಾಗಿದೆ. ಮಾಂಸ ಅಂತೂ ರೈಸ್ ಅಂತೂ ಇನ್ನೂ ಸಖತ್ತಾಗಿದೆ. ಈ ಮಟನ್ನು ನಿಮ್ಗೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಿಮ್ಗೆ ಯಾವ ಥರ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಂಗಿದೆ ಬಿರಿಯಾನಿ? ಚೆನ್ನಾಗಿದೆ ಬ್ರೋ, ಸಖತ್ತಾಗೈತೆ. ಸೂಪರ್ ಸೂಪರ್ ಅಣ್ಣ. ಅವಾಗ ಬರ್ತಾನೆ ಇರ್ತಾರೆ. 3 decades ಇಂದ ಬಂದಿರೋದು. 3 decades ಅವ್ರ ತಾತ ಅವ್ರ ಡ್ಯಾಡಿ ಈಗ ಇವನ್ ಕಂಟಿನ್ಯೂ 3 decades. ಅಂದ್ರೆ ಏನ್ ಬ್ರೋ, ಜನರೇಷನ್ ಇಲ್ಲೇ ಸಾಕ್ತಾ ಇದಾರೆ ಅನ್ಸುತ್ತೆ. ಒಳ್ಳೆದಾಗ್ಲಿ. ಇನ್ನು 30 ದಿನಕ್ಕೆ ಐಲ್ಯಾಂಡ್ ಹೋಯ್ತು, ಅದಕ್ಕೆ 30 ದಿನ ಗೊತ್ತಾಗ್ಲಿ. 30 ದಿನದ ಹೊಟ್ಟೆ ತಿನ್ಕೊಂಡ್ಬಿಡ್ತೀರಾ? ಹಾಗೇನಿಲ್ಲ ಅಣ್ಣ, ಒಂದು ವರ್ಷದ ಒಂದೇ ಸಲ ತಿನ್ಕೊಂಡು ಸರಿ ಬ್ರೋ, ಥ್ಯಾಂಕ್ ಯು. ಓಕೆ ಓಕೆ. ಫೈನಲ್ ಆಗಿ ಬಿರಿಯಾನಿ ತಿಂದಾಯ್ತು. ಬಿರಿಯಾನಿ ಅಂತೂ ಸೂಪರು. ನೀವೇನಾರ ಅಕಸ್ಮಾತಾಗಿ ನೀವು ಬನ್ನೂರು, ಮಳವಳ್ಳಿ, ಆಮೇಲೆ ಸೋಮನಾಥಪುರ ಟೆಂಪಲ್ಗೆ ಹೋಗ್ಬೇಕಾರೆ ಭಾನುವಾರ, ಶುಕ್ರವಾರ, ಮಂಗಳವಾರ ಈ ದಿನ ಮಿಸ್ ಮಾಡದೆ ಬನ್ನಿ. ಆರಾಮಾಗಿ ಒಳ್ಳೆ ಬಿರಿಯಾನಿ ತಿನ್ಬೋದು, ಸಖತ್ತಾಗಿರುತ್ತೆ. ನಿಮ್ಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಬಂದು ತಿಂದಾಗ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.